ಡೆವಲಪ್ಮೆಂಟ್ ಸ್ಯಾಂಕ್ಷನ್ ಆಯಿತು, ಟೆಂಡರ್ ಆಗಿದೆ, ಈಗ ಫೈನಲ್ ಆಗಿದೆ, ಶುರು ಮಾಡ್ತಾರೆ ಕೆಲಸ. ಯಾರಿಗಪ್ಪ ಆಗಿರೋದು ಅವನ ಹೆಸರೇನಪ್ಪ? ಕಿಶೋರ್ ಅಂತಕ್ಕಂಥವ್ರಿಗೆ ಇದು ಟೆಂಡರ್ ಆಗಿದೆ, ಇದು IDSMTದು. ಅವರು ಈ ಕೆಲಸ ಪ್ರಾರಂಭ ಮಾಡ್ತಾರೆ. ಅದು ಒಂದು ಹಂತದಲ್ಲಿ ಅರ್ಧ ಆಯ್ತಾ ಇದ್ದಂಗೆ ಆ ಕಡೆ ಭಾಗ ಹರಾಜು ಹಾಕ್ತೀವಿ, ಆಮೇಲೆ ಈ ಕಡೆ ಭಾಗ ಬರ್ತೀವಿ, ಒಂದೊಂದೇ ಹಂತವಾಗಿ ಹರಾಜು ಮಾಡ್ಕೊಂಡು ಬರ್ತೀವಿ. ಇಲ್ಲ, ಅದನ್ನ ಕೊಟ್ಟಿದ್ದೀವಿ. ಅದೇನೋ ಈಗ ಇದು ನಡೀತಾ ಇದೆಯಲ್ಲ, ಏನೋ ಸೆನ್ಸಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಅಡಚಣೆ ಆಗಿದೆ. ಅದಕ್ಕೆ ಒಂದು ಮಾರ್ಗ ಹುಡುಕ್ತಾ ಇದೀವಿ. ಒಂದು 3 ಗ್ರಾಮ ಅದನ್ನ ರೆಕಮೆಂಡ್ ಮಾಡಿ ಕಳ್ಸವ್ರೆ ಜಿಲ್ಲಾಧಿಕಾರಿಗಳು. ಸರ್ಕಾರ 3ರಿಂದ 4 ಗ್ರಾಮ ಅದನ್ನ ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಕಳ್ಸವ್ರೆ. ಬಟ್ ಸೆನ್ಸಸ್ ನಡೀತಾ ಇರೋದ್ರಿಂದ ಯಾವ್ಯಾವ ಪ್ರಕ್ರಿಯೆಗೆ ಚಾಲನೆ ಕೊಡಬಾರ್ದು ಅಂತ ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಅದಕ್ಕೆ ಅದನ್ನ ನೋಡ್ಬೇಕು, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಮಾಡ್ತೀವಿ. DK ಶಿವಕುಮಾರ್ ಅವರು ಏನಾದ್ರು ಇವತ್ತು ಡೆಲ್ಲಿಗೆ ಹೋಗಿದ್ರೆ ನೀವು ಕೇಳಬೇಕು, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ವಿಶೇಷವಾಗಿ ಈ ಬಾರಿ ಅದು ಶುರು ಚಾಲನೆ ಕೊಡ್ತೀವಿ. ಹೋಗಿದ್ದಾರೆ, ಮುಖ್ಯ ಎಲ್ಲರನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ, ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ. ಮತ್ತೆ ಅವರು ನೀರಾವರಿ ಮಂತ್ರಿ ಆಗಿರೋದ್ರಿಂದ ನೀರಾವರಿ ಸಚಿವರನ್ನು ಕೂಡ ಕೇಂದ್ರದಲ್ಲಿ ನಮ್ಗೇನೇನು ಗ್ರಾಂಟ್ ಅಭಿವೃದ್ಧಿಗೆ ಹಣ ಬೇಕು ಅದನ್ನು ತರಲಿಕ್ಕೆ ಹೋಗಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಹೈಕಮಾಂಡ್ ನಲ್ಲಿ ಕೂಡ ಇವತ್ತೇನು ಚರ್ಚೆ ನಡೀತಾ ಇದೆಯಲ್ಲ, ನಾಯಕತ್ವದ ಚರ್ಚೆ ಬಗ್ಗೆನೂ ಕೂಡ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ. ನಮ್ಗೇನು ಸಿಕ್ಕಿಲ್ಲ, ಅವರು ಸಿಕ್ಕಿದಾಗ ನಾವು ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೇಳಿದ್ವಿ. ಅದಕ್ಕೆ ಅದು ಸಾಕಷ್ಟು ದೂರ ಬರ್ತಾ ಇದೆ. ಈಗ ನಾನು DYSP ಅವ್ರಿಗೆ ಹೇಳಿದ್ದೀನಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಪ್ರಾರಂಭ ಮಾಡಿ ಯಾರು ತಪ್ಪಿತಸ್ಥರು ಅದ್ಮೇಲೆ ಕ್ರಮ ಆಗಬೇಕು, ಮತ್ತೆ ವಸೂಲಿ ಆಗಬೇಕು, ಹಣ ಯಾರು ಕದ್ದವ್ರೆ ಅದು ಹಣ ವಸೂಲಿ ಆಗಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಆಂಬುಲೆನ್ಸ್ ಬಿಟ್ಟಿದೆ ಸರ್ ಮಾಗಡಿ ಹಾಸ್ಪಿಟಲ್ಗೆ, ಇಲ್ಲ ಈಗ ಬೇರೆ ಆಂಬುಲೆನ್ಸ್ ಮಾಡಿಸ್ತಾ ಇದ್ದೀವಿ. ಆಂಬುಲೆನ್ಸ್ ಅದು ಆಗಲ್ಲ, ಸರಿ ಹೋಗಿಲ್ಲ. ಈಗ ಇನ್ನೊಂದು ಆಂಬುಲೆನ್ಸ್ ಮಾಡಬೇಕು ಅಂತ ತಯಾರು ಮಾಡ್ತೀವಿ. ಇವತ್ತು ತೆಪ್ಪೋತ್ಸವಕ್ಕೆ ಹೋಗಿದ್ದು. ಅದು ಪ್ರತಿ ವರ್ಷ ಕೂಡ ತೆಪ್ಪೋತ್ಸವ ಕಾರ್ಯಕ್ರಮ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳು ಮತ್ತು ಹೆಣ್ಮಕ್ಳುಗಳು ಗಂಗೆ ಪೂಜೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಅಲ್ಲಿ ಅವರೆಲ್ಲ ನಮ್ಮನ್ನು ಇನ್ವೈಟ್ ಮಾಡಿದ್ರು, ಅಲ್ಲಿ ಹೋಗಿದ್ದು. ಅದೊಂದು ಕೂಡ ಅದು ರಸ್ತೆ ಕೂಡ ಮಾಡಿದ್ದೀವಿ. ಅದನ್ನು ಕೆಂಪಸಾಗರ ಗೇಟಿಂದ ಹಿಡಿದು ಆಲ್ಶೆಟ್ಟಿವರೆಗೂ ಕೂಡ ರಸ್ತೆ ಮಾಡಿಸಿದ್ದೀನಿ. ಆ ರಸ್ತೆ ಇನ್ನೇನು ಕೆಲವು ದಿವಸ ಅದು ಕೂಡ ಪ್ರಾರಂಭ. ಕೆರೆ ಅಭಿವೃದ್ಧಿಗೆ ಅವ್ರು ಜನ ಏನು ಕೇಳ್ತಾರೆ ಅದ್ರ ಪ್ರಕಾರ ಕೆಲಸ ಮಾಡ್ಕೊಡ್ತೀವಿ. ಅದಕ್ಕೆ ಮೀಟಿಂಗ್ ಕರೆದಿದ್ದೀನಿ ಈಗ 4 ಗಂಟೆಗೆ. ಇವಾಗ ಎಂಟೈರ್ ನಮ್ಮ ಎಲ್ಲ PDOಗಳು, ತಹಶೀಲ್ದಾರ್ಗಳು, ಇಬ್ಬರು ತಹಶೀಲ್ದಾರ್ಗಳು, ನನ್ನ ಕ್ಷೇತ್ರದ ಎಂಟೈರ್ PDOಗಳು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹಾಕಿದ್ದಾರೆ. ಈಗ ಪಂಚಾಯತಿ ಇವಿಲ್ಲ, ಏನೋ ಪಂಚಾಯತಿ ಅಧಿಕಾರದಲ್ಲಿಲ್ಲ, ಅವ್ರನ್ನೂ ಕರೆದಿದ್ದೀನಿ. ಈಗ ನೀವು ಬಂದರೆ ಅಲ್ಲಿ ಇರ್ತದೆ. ಮತ್ತು ತಹಶೀಲ್ದಾರರು EO ಎಲ್ಲ ಕೂಡ ಬರ್ತಾ ಇದ್ದಾರೆ. ಯಾವ ರೀತಿ ನಾವು ಎದುರಿಸಬೇಕು ಈ ಬೇಸಿಗೆನ ಅಂತಕ್ಕಂಥದ್ರ ಬಗ್ಗೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಬೇಕು ಅಂತ ಮೀಟಿಂಗ್ ಕರೆದಿದ್ದೀವಿ. ಬರ್ತದೆ, ಅದು ಬರ್ತದೆ. ಶ್ರೀರಂಗ ಏತ ನೀರಾವರಿಯಿಂದ ಬರ್ತದೆ. ವೈದ್ಯರು ಬರೀ ನಮ್ಮ ತಾಲೂಕಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವರೇನೋ ಸೆಕ್ರೆಟರಿ ಅವರೇನೋ ಬದಲಾವಣೆ ಮಾಡಕ್ಕೆ ಹೋಗಿ ಮಾಡಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ನಮ್ಮ MP ಅವರು ಕೂಡ ಲೆಟರ್ ಬರೆದಿರೋದು ನಿಮ್ಮ ಮುಖಾಂತರ ನೋಡಿದೆ ನಾನು. ಅವ್ರ ಲೆಟರ್ಗಾದ್ರೂ ಗೌರವ ಕೊಟ್ಟು ಸರ್ಕಾರ ಆಗ್ತದೆ ನೋಡೋಣ. 25 ಜನ